equation 3x plus 4y is equal to 10 and 2x minus 2y is equal to 2. ಎಲಿಮಿನೇಟಿಂಗ್ ಮೆಥಡ್. ಈಗ ನಾವು ಎಲಿಮಿನೇಟಿಂಗ್ ಮೆಥಡಲ್ಲಿ ಈ ಪ್ರಾಬ್ಲಮ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು. 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಇದಕ್ಕೆ ಇಕ್ವೇಷನ್ ನಂಬರ್ 1. ಅದೇ 2x ಮೈನಸ್ 2y ಇಸ್ ಈಕ್ವಲ್ ಟು 2 ಇದು ಇಕ್ವೇಷನ್ ನಂಬರ್ 2. ಈಗ ನಾವು ಇದು ಕಾಮನ್ ಒಂದೇ ಲೆಕ್ಕ ಇದಾಗಿ ಆಗಬೇಕು ನಂಬರ್ 3x ಮತ್ತು ಯಾವುದಾದ್ರೂ ಒಂದು ನಮ್ಮ y ಇಲ್ಲದ್ರೆ ಇದು ಎಕ್ಸ್ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇರಬೇಕು. ಅದಕ್ಕೆ ನಾವು ಮಲ್ಟಿಪ್ಲೈ ಇಕ್ವೇಷನ್ 2/2 ಆಗ ಇಲ್ಲಿ y ಸೇಮ್ ಆಗ್ತದೆ 4y ಬರ್ತದೆ. ಅದಕ್ಕೆ ನಾವು 2/2 ಟು ಮೇಕ್ ದ ಕೊಯಿಫಿಷಿಯಂಟ್ ಆಫ್ y ಈಕ್ವಲ್ ಟು ಆಗ ಈ ಇಕ್ವೇಷನನ್ನು 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ ಇದೆಂತ ಆಗ್ತದೆ 2 × 2 ಅಂದರೆ 2 2s are 4x ಮೈನಸ್ 4y ಈಕ್ವಲ್ 4. ಆಗ ಇದೇನಾಗ್ತದೆ ಹೋಲ್ಡಿಂಗ್ ಇಕ್ವೇಷನ್ ನಂಬರ್ 3 ಅಂತ ಇದಕ್ಕೆ ಕೊಡಬೇಕು. ಇದು ಹೊಸದು ಇಕ್ವೇಷನ್ 4x ಮೈನಸ್ 4y ಈಕ್ವಲ್ 4 ಅಂತ. ಇದು ಕ್ಯಾನ್ಸಲೇಷನ್ಗೆ ಎಲಿಮಿನೇಟ್ ಮಾಡಲಿಕ್ಕೋಸ್ಕರ ನಾವು ಅದನ್ನು ಸೇಮ್ ಆಗಿ ನಂಬರ್ ಇರಬೇಕು, ಯಾವುದಾದ್ರೂ ಒಂದು ನಂಬರ್ ಎಕ್ಸ್ ವ್ಯಾಲ್ಯೂ ಕೊಯಿಫಿಷಿಯಂಟ್ ಇಲ್ಲದ್ರೆ ವೈ ಕೊಯಿಫಿಷಿಯಂಟ್. ಈಗ ನಾವು 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ನಂಬರ್ 1 ಇಕ್ವೇಷನ್ ಅದೇ ರೀತಿ ಬರೆಯುವುದು. ಈಗ ನಂಬರ್ 2 ಇಕ್ವೇಷನ್ ನಂಬರ್ 3 ಆಯಿತು ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ. ಆಗ ನಮಗೆ 4x ಮೈನಸ್ 4y ಇಸ್ ಈಕ್ವಲ್ ಟು 4. ಇಲ್ಲಿ ಸೇಮ್ ನಂಬರ್ ಈಕ್ವಲ್ ನಂಬರು ಪ್ಲಸ್ 4y ಮೈನಸ್ 4y ಇದು ಕಟ್ ಆಗ್ತದೆ 0 ಬರ್ತದೆ. ಆಗ ನಮಗೆ 3x ಪ್ಲಸ್ 4x ಅಂದರೆ 7x ಬರ್ತದೆ. 10 ಮತ್ತು 4 ಅಂದರೆ 14 ಬರ್ತದೆ. ಎಕ್ಸಿನ ವ್ಯಾಲ್ಯೂ ಆಗ 2 ಬರ್ತದೆ ಡಿವೈಡ್ ಬೈ 7 ಅಂದರೆ. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸಿನ ವ್ಯಾಲ್ಯೂ 2 ಬಂತು. ಇನ್ ಇಕ್ವೇಷನ್ 1 ಯಾವುದಕ್ಕೆ ಸಾಕ್ಬೋದು, 1ಗೆ ಸಾಕ್ಬೋದು 2ಗೆ ಸಾಕ್ಬೋದು. ಈಗ 1ಗೆ ಹಾಕಿದರೆ 3 × 2 ಎಕ್ಸಿನ ವ್ಯಾಲ್ಯೂ ಪ್ಲಸ್ 4y ಇಸ್ ಈಕ್ವಲ್ ಟು 10. 3 × 2 6 ಬರ್ತದೆ ಪ್ಲಸ್ 4y ಇಸ್ ಈಕ್ವಲ್ ಟು 10. ಆಗ 4y ಇಸ್ ಈಕ್ವಲ್ ಟು 4. 10 ಮೈನಸ್ 6 ಅಂದರೆ 4 ಬರ್ತದೆ. y ಇಸ್ ಈಕ್ವಲ್ ಟು 1. ಈಗ ಎಕ್ಸ್ ವ್ಯಾಲ್ಯೂ 2 ಆದರೆ y ವ್ಯಾಲ್ಯೂ 1 ಆಯಿತು. ಇದು ಎಲಿಮಿನೇಟಿಂಗ್ ಮೆಥಡ್. ನೆಕ್ಸ್ಟ್ ಮೆಥಡ್ ಸಬ್ಸ್ಟಿಟ್ಯೂಟಿಂಗ್ ಮೆಥಡಲ್ಲಿ ನಾವು ಈ ರೀತಿ ಮಾಡಲಿಕ್ಕಿಲ್ಲ, ಎಲಿಮಿನೇಟ್ ಮಾಡಲಿಕ್ಕಿಲ್ಲ, ಕಟ್ ಮಾಡಿ ಇದು ಮಾಡಲಿಕ್ಕಿಲ್ಲ. ಇದರಲ್ಲಿ ನಾವು ಡೈರೆಕ್ಟ್ ಎಕ್ಸಿನ ವ್ಯಾಲ್ಯೂ ಹುಡಬೇಕು. 3x ಪ್ಲಸ್ 4y ಇಸ್ ಈಕ್ವಲ್ ಟು 10. ಅದೇ ಪ್ರಾಬ್ಲಮ್ ಅದನ್ನು ಸಬ್ಸ್ಟಿಟ್ಯೂಟಿಂಗ್ ಮೆಥಡಲ್ಲಿ ಮಾಡೋದು. 2x ಮೈನಸ್ 2y ಇಸ್ ಈಕ್ವಲ್ ಟು 2 ಇಕ್ವೇಷನ್ ನಂಬರ್ 2. ಈಗ ಎಕ್ಸ್ ಇದನ್ನು ಸಿಂಪ್ಲಿಫೈ ಮಾಡುವ. ಎಕ್ಸ್ ಇದು 2 ಅಲ್ಲಿ ಡಿವೈಸೇಬಲ್ ಆಗ್ತದೆ ನಂಬರ್ 2 ಇಕ್ವೇಷನ್. ಆಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1 ಅಂದರೆ 2 ಅಲ್ಲಿ ಡಿವೈಡ್ ಮಾಡಿದರೆ ಎಲ್ಲ ಸಹ ಹೋಗ್ತದೆ. ಆಗ 2 1 2 ಎಕ್ಸ್ ಬರ್ತದೆ. 2y ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಈಗ y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ಬಂತು. ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ಇಕ್ವೇಷನ್ 1ಗೆ. ಇಕ್ವೇಷನ್ 1ಗೆ ಮಾಡುವಾಗ ನಮಗೆ ಎಷ್ಟು ಆನ್ಸರ್ ಇದು ಯಾವ ರೀತಿ ಬರ್ತದೆ ಅಂದರೆ 3x ಪ್ಲಸ್ 4 ವೈನ ಬದಲು ಎಕ್ಸ್ ಮೈನಸ್ 1 ಅಂತ ಹಾಕಬೇಕು ಇಸ್ ಈಕ್ವಲ್ ಟು 10 ಅಂತ. 3x ಪ್ಲಸ್ 4x ಮೈನಸ್ 4 ಈಕ್ವಲ್ 10. ಆಗ 7x ಇಸ್ ಈಕ್ವಲ್ 10 ಪ್ಲಸ್ 4 ಎಕ್ಸ್ ಇಸ್ ಈಕ್ವಲ್ ಟು 2. ಅದರಷ್ಟೇ ವ್ಯಾಲ್ಯೂ ಬರ್ತದೆ. ಎಲಿಮಿನೇಟಿಂಗ್ ಮೆಥಡ್ ಆಗಿ ಸಬ್ಸ್ಟಿಟ್ಯೂಟಿಂಗ್ ಮೆಥಡಲ್ಲಿ ಸಹ ಎಕ್ಸ್ ಈಕ್ವಲ್ 2 ಬರ್ತದೆ. y ಈಕ್ವಲ್ ನಮಗೆ ಎಷ್ಟು ಬರಬೇಕು 1 ಬರಬೇಕು. ಆಗ ನಾವು 2 × 2 ಇದಕ್ಕೆ ನಾವು ಇಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡುವ ಎಕ್ಸಿನ ವ್ಯಾಲ್ಯೂನ. ಆಗ 2 × 2 ಮೈನಸ್ 2 × y ಈಕ್ವಲ್ 2. ಆಗ 2 × 2 4 ಮೈನಸ್ 2y ಈಕ್ವಲ್ 2 ಮೈನಸ್ 2y ಇಸ್ ಈಕ್ವಲ್ ಟು ಮೈನಸ್ 2 ಬರ್ತದೆ. ಆ ಸೈಡ್ ಹೋಗುವಾಗ 4. ಆಗ y ಈಕ್ವಲ್ 1 ಅಂತ ಬರ್ತದೆ. ಎಲಿಮಿನೇಟಿಂಗ್ ಮೆಥಡ್ ಸಹ y ಈಕ್ವಲ್ 1. ಇದು ಸಬ್ಸ್ಟಿಟ್ಯೂಟಿಂಗ್ ಮೆಥಡ್ ಸೇಮ್ ಬರಬೇಕು.